ಏನಾಗಿದೆ ಅಂತಂದ್ರೆ ನಾವು ಅಲ್ಲಿಗೆ ಬಂದು ಸ್ಟಾಪ್ ಆಗ್ತೀವಿ ಅಷ್ಟೇ. ಅಲ್ಲಿಗೆ ಅಂದ್ರೆ ನಿಮ್ಮ ಮೇಲೆ ತೊಂದರೆ ಆಗಲ್ಲ. ನೀವಂದ್ರೆ ಗಂಡು ಮಕ್ಕಳು ಅಥವಾ ನೀವು ಗಂಡು ಮಕ್ಕಳು ಅಂತಂದ್ರೆ ಇದು ಬಂದ್ಬಿಡುತ್ತೆ. ಇದ್ರ ಮೇಲೆನೆ ತೊಂದರೆ ಆಗೋದು. ನೀವು ಮಾಡೋಂಥ ಕೆಲಸ ಆಗಲಿ ಮತ್ತೆ ಆರೋಗ್ಯ ಕೂಡ ವ್ಯತ್ಯಾಸ ಆಗಂತ ಸಾಧ್ಯತೆ. ತಲೆ ಮೇಲೆ ಒಂದು ಬಂಡಿ ಇಟ್ಟರೆ ಹೆಂಗಿರುತ್ತೆ? ಇದು ಆ ಲೆಕ್ಕಕ್ಕಿತ್ತಲ್ಲ. ಈಗ ಅಲ್ಲಿಂದ ಬಂದು ಇದನ್ನ ಕ್ಲೋಸ್ ಮಾಡ್ಬಿಟ್ಟಿವಿ. ನೀವು ಮುಗಿಸ್ತೇನೆ. ನಿಮ್ಗೆ ಉಸಿರಾಡ ತೊಂದರೆ ಆಗುತ್ತೆ. ಹೈಟ್ ಆಯ್ತಲ್ಲ, ನಮ್ಗೆ ಇದು ಬ್ಲಾಕ್ ಆಯ್ತಲ್ಲ. ಇದು ಅಲ್ಲಿ ಬರೋದನ್ನ ನಾವು ತಡೆ ಹಿಡ್ದಂಗೆ ನಮ್ಮನ್ನ, ನಿಮಗೆ ತಡೆ ಹಿಡಿದ್ರೆ ಏನಾಗುತ್ತೆ? ನಮ್ಗೆ ಅದು ತಡೆ ಹಿಡ್ದಂಗೆ ನಮ್ಮನ್ನ, ಹಂಗಾಗಿ ಬ್ಲಾಕ್ ಆಗುತ್ತೆ. ಮಾಸ್ಕ್ ಹಾಕೊಂಡಂಗೆ ಸುಮ್ಮನೆ ಮಾಸ್ಕ್ ಹಾಕೊಂಡು ಆರೋಗ್ಯವಾಗಿದ್ರಲ್ಲ, ಮಾಸ್ಕ್ ಹಾಕೊಳ್ಳೋದು ತೆಗೆದಾಕಿ. ಏನಿಲ್ಲ, ಇಲ್ಲಿವರೆಗೆ ಕಟ್ ಮಾಡಿದ್ರೆ ಇದು ಎಷ್ಟಿದೆಯೋ ಈ ಡಿಸ್ಟೆನ್ಸ್ ಎಷ್ಟಿದೆಯೋ ಇದು ಕ್ಲೋಸ್ ಆಗಿ ಇಲ್ಲಿಗೆ ಬರ್ಬೇಕು ನನಗೆ. ಅದು ಅಲ್ಲಿ ನೀರು ಹಾಕಿದ್ರೆ ಇಲ್ಲಿಗೆ ಬರ್ಬೇಕು ನನಗೆ. ಆ ಒಂದು ಇದರಲ್ಲಿ ನಾವು ಮಾಡ್ಕೋಬೇಕಮ್ಮ. ಇಲ್ಲಿ ಅಷ್ಟೇ, ಅಲ್ಲಿ ತೆಗೆದು ಬಿಡ್ಬೇಕು. ಸರಿನಾ? ಹಾ ಸರಿ, ಅರ್ಥ ಆಯ್ತಾ? ಇದು ನೀವು ನಿಮಗಾದಂತ ತೊಂದರೆಗೆ ದುಡ್ಡು ಕಳೆದಾಕದು ಎಲ್ಲಿ ಗೊತ್ತಾ? ನೋಡ್ರಿ, ನಮಗೆ ತೊಂದರೆ ಆಗುತ್ತೆ. ಯಾರಿಗೆ? ಗಂಡು ಮಕ್ಕಳಿಗೆ. ನಿಮಗೆ ಅಥವಾ ನಿಮ್ಮ ಮಗ ಇದ್ರೆ ಮಗನಿಗಾಗುತ್ತೆ, ನಿಮ್ಗಾಗುತ್ತೆ. 100%, ಅದರಲ್ಲಿ ಡೌಟ್ ಇಲ್ಲ. ಅದು ಒಂದೊಂದು ಬಾರಿ ಕೆಲವೊಮ್ಮೆ ಆಕ್ಸಿಡೆಂಟ್ ಆಗೋ ಚಾನ್ಸ್ ಇರುತ್ತೆ, ಇಲ್ಲ ಆರೋಗ್ಯದಲ್ಲಿ ಅತಿ ದೊಡ್ಡ ಒಂದು ತೊಂದರೆ ಅಂತ ಆಗೋ ಚಾನ್ಸಸ್ ಅಂತೂ ಇರುತ್ತೆ. ಎರಡರಲ್ಲಿ ಒಂದು. ಆದ್ರೆ ಇದಕ್ಕೆ ಅನುವು ಮಾಡಿಕೊಟ್ಟಂತೆ ನಮ್ಗೆ ದುಡ್ಡು ಕಳ್ಕೋಬೇಕಲ್ಲ, ದುಡ್ಡು ಹೋಗ್ಬೇಕಲ್ವ? ಈ ಕಡೆ ಬನ್ನಿ. ನಮಗೆ ದುಡ್ಡು ಹೋಗ್ಬೇಕಂದ್ರೆ ನೋಡಿ, ಈ ಕಟ್ಟಿದ್ರಲ್ಲ, ಇದನ್ನ ಇದು ತೆಗೆದಾಕಿ. ಫಸ್ಟ್ ಟೋಟಲ್ ತೆಗೆದಾಕಿ. ಅವಾಗ ಇದು ಏನಂತಂದ್ರೆ ಮಾತೃ ಸ್ಥಾನ ನಮಗೆ ಆಯಾಮಗೆ ನೆಮ್ಮದಿ ಇಲ್ದಂಗೆ ಆಗುತ್ತೆ. ನಾರ್ತ್ ಫೇಸಿಂಗ್ ಇದು ಆಯಾಮಗೆ ನೆಮ್ಮದಿ ಇಲ್ದಂಗೆ ಆಗುತ್ತೆ. ಮತ್ತೆ ಹಣಕಾಸಿನಲ್ಲಿ ಹೊಡೆದಾಗ್ತಾ ಹೋಗುತ್ತೆ. ಎಷ್ಟು ದುಡ್ಡಿದ್ರು ಸಾಲ ಮಾಡ್ಕೊಳ್ತಾ ಹೋಗ್ತೀವಿ ಹೆಚ್ಚು ಕಡಿಮೆ ಆದ್ರೆ. ಸರಿನಾ? ನಿಲ್ಲಲ್ಲ ದುಡ್ಡು. ಸರಿ, ಒಂದು. ಎರಡನೇದು, ಇನ್ನೂ ಒಂದು ಏನ್ ಮಾಡ್ಬಿಟ್ರಿ ನೀವು ಅಂತಂದ್ರೆ, ನಮ್ಮಲ್ಲಿ 100 ರೂಪಾಯಿ ಇದೆ, ಅದನ್ನ ಬಳಸ್ಕೊಳಕ್ಕಾಗಿಲ್ಲ. ನಮಗೆ ಬಳಸ್ಕೊಂಡಷ್ಟು ನಮಗೆ ಇದಾಗ್ತಾ ಇಲ್ಲ. ಸೊ ಹಾಗಾಗಿ ಈ ಪಿಲ್ಲರ್ ಇದೆಯಲ್ಲ, ಈ ಪಿಲ್ಲರ್ಗೂ ಈ ಕಾಂಪೌಂಡ್ಗೂ 1.5 ಇಂಚು ಟಚ್ ಇದೆ ನೋಡಿ. ಇದು ಅಮ್ಮಯ್ಯ ನೋಡ್ಕೊಳ್ಳಿ ಕ್ಲೀನ್ ಆಗಿ. ಗ್ಯಾಪ್ ಬಿಡಿಸಿ ಫಸ್ಟ್. ಇದು ಯಾವಾಗ ನೀವು ನೋಡಿ, ಇದು 1.5 ಇಂಚ್ ಅನ್ಕೊಂತೀವಿ ನಾವು. ಇದನ್ನ ಈ 1.5 ಇಂಚ್ ಯಾವಾಗ ಹಾಕಿದ್ವು, ನಾನು ಕತ್ತಿದ್ದಂಗೆ ಮುಚ್ಚಿದ್ದಾರೆ. ಅದು ಸ್ಟ್ಯಾಂಡರ್ಡ್. ನಾವ್ ಇನ್ನೊಂದು ಮತ್ತೊಂದು ಏನೋ ಮಾಡಿದಾರೆ, ವಿಚಾರ ಬೇರೆ. ಆದ್ರೆ ಅದು ಆ ಒಂದು ಎಫೆಕ್ಟ್ ಮಾತ್ರ ಸ್ಥಾನ ಫೈನಾನ್ಷಿಯಲಿ ಕಳೆದ ಹಾಕಿದೆ. ಟೋಟಲ್ ಇಲ್ಲಿಂದ ಅದು ಬಿಡಿಸ್ಬೇಕು. ಬಿಡಿಸ್ಬೇಕು. ಅದನ್ನು ಬಿಡಿಸ್ಬಿಟ್ಟು ಏನ್ ಗೊತ್ತಾ, ನಾನು ಹಿಂದೆ ನೀರು ಹಾಕಿದ್ರೆ ಅಲ್ಲಿಗೆ ಬರ್ತಾವ ನೀರು, ಅಲ್ಲಿಂದ ಇಲ್ಲಿಗೆ ಬರಲ್ಲ, ಸ್ಟಾಪ್ ಆಗುತ್ತೆ. ಇಲ್ಲಿ ಸರ್, ಅಲ್ಲಿಂದ ಈ ಕಡೆ ಬರ್ಬೇಕು ನನಗೆ. ಅರ್ಥ ಡಾಕ್ಟ್ರೆ? ಅರ್ಥ ಮಾಡ್ಕೊಳ್ಳಿ. ನಾನೇನ್ ಗೊತ್ತಾ, ಇದು ಹೈಟ್ ಆಗ್ಬೇಕಂದ್ರೆ ಹೆಂಗಾಗ್ಬೇಕು, ಅದಕ್ಕಿಂತ ಹೈಟ್ ಆಗಂಗಿಲ್ಲ. ನಮಗೆ 1 ಇಂಚು ನನಗೆ ಅಲ್ಲಿಂದ ನೀರಿಲ್ಲಿ ಬರಬೇಕು. ವಾಟರ್ ಕೊಡ್ಬೇಕಷ್ಟೇ. ವಾಟರ್ ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕು? ಇಲ್ಲೊಂದ್ ಸ್ವಲ್ಪ ಕರೆಕ್ಟ್ ಆಗಿ ಫಿನಿಶಿಂಗ್ ತಗೋಬೇಕು. ಫಿನಿಶಿಂಗ್ ತಗೋಬೇಕಂದ್ರೆ ಹೆಂಗೆ? ನೀವು ಟೈಲ್ಸ್ ಹಾಕ್ಬೇಕು, ಗ್ರಾನೈಟ್ ಹಾಕ್ಬೇಕನ್ನೋ ಪ್ರಶ್ನೆ ಇಲ್ಲ. ಮಣ್ಣು ಹಾಕಿದ್ರೆ ಸಾಕು, ಫಿಲ್ ಮಾಡೋದು ಸಾಕು. ಬಟ್ ನಾವು ಮಾಡಿರೋ ತೊಂದರೆ ಏನಂತಂದ್ರೆ ನೋಡಿ, ಅದಕ್ಕಿಂತ ಹೈಟ್ ಮಾಡ್ಕೊಂಡ್ಬಿಟ್ಟಿವಿ. ಇದನ್ನ ಹೈಟ್ ಮಾಡ್ಕೊಂಡ್ವಿ, ಮಣ್ಣಲ್ಲಿ ಹಾಕೊಂಡು ಸುಮ್ಮನೆ ದುಡ್ಡು ಕಳ್ಕೊಳ್ತಾ ಹೋದ್ವಿ. ಇವೆಲ್ಲ ಪಾಯಿಂಟ್ ದುಡ್ಡು ಕಳ್ಕೊಳ್ತಾ ಹೋದ್ವಿ. ಇದೆಲ್ಲ ಕ್ಲಿಯರ್ ಮಾಡಿ ಫಸ್ಟ್ ಕ್ಲೀನ್ ಮಾಡಿಬಿಡಿ. ಇದನ್ನ ನಮ್ಮ ಮುಖ ನೋಡಿ, ಶೇವ್ ಮಾಡಿದ್ರೆ ಎಷ್ಟು ಕ್ಲೀನ್ ಆಗಿದೆ ನಮ್ದು, ಅಷ್ಟು ಕ್ಲೀನ್ ಆಗಿರ್ಲಿ. ಸರಿನಾ? ಫಸ್ಟ್ ಕ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ತಿಳಿಸ್ಬೇಕಿದ್ದ. 1 ನಿಮಿಷ ನಾನು ಹೇಳ್ತೀನಿ ಅದನ್ನ, ಓಕೆನಾ? ಸರಿ, ಇದನ್ನ ನಮ್ಗೆ 100% ಇಲ್ಲಿ ಬೇಕಪ್ಪ ಅಂದಲ್ಲಿ ನಾನು ಹೇಳೋದು, ಇದನ್ನ ಇನ್ನೊಂದು ಪಿಲ್ಲರ್ ಹಾಕೊಂಡ್ಬಿಟ್ಟು ಇದ್ರ ಲೆವೆಲ್ಗೆ, ಆ ಮನೆ ಲೆವೆಲ್ಗೆ ಕರೆಕ್ಟ್ ಆಗಿ ಈ ಮನೆ ಲೆವೆಲ್ ಪಿಲ್ಲರ್ ಹಾಕೊಂಡ್ಬಿಟ್ಟು ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಡ್ಬೇಕು. ಅದೇನ್ ಪಿಲ್ಲರ್ ಬೇಕಾಗಲ್ಲ, ಅದು ಇರ್ಲಿ ಸರ್, ಅದೇನ್ ಬೇಕಾಗಲ್ಲ. ಅದು ಈ ಪೋರ್ಟಿಕೋ ಇದೆಯಲ್ಲ, ಪೋರ್ಟಿಕೋ ಪಿಲ್ಲರ್ ಅದ್ರಿಗೆ ಆಪೋಸಿಟ್ ಆಗಿ ಇಲ್ಲಿ ಪಿಲ್ಲರ್ ಹಾಕೊಂಡು ಇದು ಕರೆಕ್ಟ್ ಆಗಿ ಕಾರ್ನರ್ ಬರಾಗೆ ಟಚ್ ಮಾಡಬಾರ್ದು. ಮತ್ತೆ ಇದಕ್ಕೆ ಈ ಕಾರ್ನರ್ ಪರ್ಫೆಕ್ಟ್ ಆಗಿ ಫಿಕ್ಸ್ ಆಗಾಗ ಇದಕ್ಕೂ ಲೈನ್ ಸರಿಯಾಗಿ, ಇದಕ್ಕೂ 90 ಡಿಗ್ರಿ ತಗೊಂಡು ಇಲ್ಲೊಂದು ಪಿಲ್ಲರ್ ಹಾಕೊಂಡು ಇದನ್ನ ಎಕ್ಸ್ಟೆಂಡ್ ಮಾಡಬೇಕು. ಇಲ್ಲ ಅಂದಲ್ಲಿ 2 ಮೆಥಡ್.
ಫಸ್ಟ್ ಮೆಥಡ್. ಎಕ್ಸ್ಟೆಂಡ್ ಯಾಕೆ ಮಾಡಬೇಕು? ಮಾಡ್ಲೇಬೇಕು ಅವೆಲ್ಲ. ಈ ಯಾಕೆ ಮಾಡಬೇಕು ಅಂತಂದ್ರೆ ಗುಳಿ ಯಾಕೆ ನುಂಗ್ಬೇಕು ನಾವು? ಯಾವುದು? ಸೈಟ್ ಹೋಗ್ಬೇಕಾದ್ರು ನಾನು ವಾಸ್ತು ಕನ್ಸಲ್ಟ್ ಬಾಡೆ ಸೈಟ್ ತಗೊಂಡ್ರೆ, ಮನೆ ಕಟ್ಬೇಕಾದ್ರು ವಾಸ್ತು ಕನ್ಸಲ್ಟ್ ಬಾಡೆ ಮನೆ ಯಾರ ಗೊತ್ತಿಲ್ವಲ್ಲ. ಎಕ್ಸ್ಟೆಂಡ್ ಇರಬೇಕು, ಖಾಲಿ ಇರಬೇಕು. ಖಾಲಿ ಇದ್ರೆ ಸಂಪಾಗ್ತದೆ. ನೋಡಿ ನೋಡಿ, ನಾನು ಹೇಳೋದು ಅರೇ ಬರೀ ತಿಳ್ಕೊಂಡಂತ ವಿಚಾರಗಳಲ್ಲಿ ನಾನು ಹೇಳೋದು. MBBS ಡಾಕ್ಟರ್ ಹತ್ರ ಹೋಗ್ತೀವಿ. ಒಬ್ಬ ಡಾಕ್ಟರ್ ಹತ್ರ ಮೊನ್ನೆ ಒಂದು ವಿಚಾರ ಹೇಳೋದು. ಹಾಸ್ಪಿಟಲ್ ಹತ್ರ ಹೋದ್ರೆ ಎಲ್ಲ ಚೆಕ್ ಮಾಡ್ಬಿಡ್ತಾರಪ್ಪ, ಸುಮ್ ದುಡ್ಡು ಕಸಿತಾರೆ ಅಂತ ಹೇಳಿದ್ರು. ಆದ್ರೆ ಅಲ್ಲಿ ವಿಚಾರ ಒಳಗೋದಾಗ ನಿಮ್ಗೆ ಏನಾಗಿದೆ ಅಂತ ಪರ್ಫೆಕ್ಟ್ ಆಗಿ ತಿಳ್ಕೊಂಡು ಅದನ್ನ ಹೇಳೋದು ಅವ್ರ ಕೆಲಸ ಆಗಿರುತ್ತೆ. ನಿಮಗೆ ದುಡ್ಡು ಹೋದ್ರೆ ಚೆನ್ನಾಗಿರುತ್ತೆ. ಯಾಕನ್ನ ಬೇರೆ ಹೋಗ್ರಿ ನೀವು ಗೊತ್ತಿಲ್ದ್ರ ಹತ್ರ ನಿಮ್ಗೆ ಏನ್ ಮಾಡ್ತಾರೆ? ನೆಗಡಿ ಆಗಿದೆ, ಕೆಮ್ಮಾಗಿದೆ, ಗಿಡನೆಸ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ ಅಂತಂದಾಗ ಇಲ್ಲೆಲ್ಲ ನೋವು ಬಂತ ಅಂತ ತಿಳ್ಕೊಳ್ಳಿ. ಉದಾಹರಣೆ ಇಲ್ಲಿ ನೋವು ಬರುತ್ತೆ ಅಂತ ತಿಳ್ಕೊಳ್ಳಿ. ನನಗೆ ಇಲ್ಲಿ ಎಲ್ಲ ನೋವು ಬರ್ತಾ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲೆಲ್ಲ ನೋವು ಬರ್ತಾ ಇದೆ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನೇನ್ ಮಾಡ್ತೀನಿ ಗೊತ್ತಾ? ನಾನೊಬ್ಬ ಡಾಕ್ಟರ್ ಮಕ್ಕಳು. ನಿಮ್ಗೆ ಏನ್ ನೋವು ಬಂತು ಅಂತ ಬಂದ್ರೆ ಏನ್ ಮಾಡ್ತೀನಿ? ಡೆಕ್ಲಫೆನಿಕ್ ಕೊಡಪ್ಪ, ಒಂದು ಮೆಡಿಸಿನ್ ಕೊಟ್ಟು ಯಾವ್ದೋ ಒಂದು ಪೇನ್ ಕಿಲ್ಲರ್ ಕೊಟ್ಟು ಕೂಸು ನಡೀತೆ, ನೋಡೋಣ ನಾಳೆ ಅಂತ. ಬಟ್ ಆದ್ರೆ ಆ MBBS MD ಮಾಡಿದಂತ ಅದಕ್ಕೆ ಆದಂತ ಒಂದು ತಜ್ಞ ಏನ್ ಮಾಡ್ತಾನೆ ಅಂತ ಅಂದ್ರೆ, ಎಸ್ 1 ಸೆಕೆಂಡ್ ECG ಮಾಡೋ ಫಸ್ಟ್, ಬ್ಲಡ್ ರಿಪೋರ್ಟ್ ತಗೋ ಅಂತಾನೆ ಇಲ್ವಾ? ಸೊ ಹಾಗೆ ಗೊತ್ತಿಲ್ಲದ ವಿಚಾರಗಳಲ್ಲಿ ಆಗಿರುತ್ತ ತೊಂದರೆಗಳನ್ನ ನಾನು ಹೇಳಕ್ ಬರಲ್ಲ. ಯಾರು ಏನು ಎತ್ಲಗೆ ಅವ್ರು ಏನು ಗೊತ್ತಿಲ್ಲ ನನಗೆ. ಸಮಯ ಒಂದು ನಾನು ಹೇಳೋದು, ಇದನ್ನ ಏನ್ ಮಾಡ್ತೀರ ನೀವು? ಇದನ್ನ ಮಾಡ್ಕೊಂಡಾಗ ಹೆಣ್ಣು ಮಕ್ಕಳ ಸುಖವನ್ನ ಕಳೆದಾಕತ್ತೆ. ಎರಡನೇದು ಇಲ್ಲಿ ಈ ಫೇಸಿಂಗು ಈ ಕಾಂಪಾಸ್ಗೆ ಅನುಗುಣವಾಗಿ ನಾನು ಹೇಳೋದು ಒಂದು. ಎರಡನೇದು ಸಾಲ ಮಾಡಿಸುತ್ತೆ, ಡೌಟೇ ಇಲ್ಲ. ಅದೇ ದೊಡ್ಡದಾಗ ಬೆಳೆಯಕ್ಕೆ ಬರೋದಿಲ್ಲ, ನೀವು ಚಾನ್ಸಸ್ ಇಲ್ಲ. ಅಷ್ಟು ತೊಂದರೆ ಮಾಡ್ಬಿಡುತ್ತೆ ಮನುಷ್ಯನಿಗೆ. ಸೊ ಹಾಗಾಗಿ ಇದನ್ನ ಅಲ್ಲಿವರೆಗೂ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಕಟ್ ಮಾಡಿ. ಕಟ್ ಮಾಡೋದ್ರೂ ಎರಡು ಮೆಥಡ್. ಅಮ್ಮ ಹೇಳಿ ರೂಮ್ ಒಂದ್ ಕೆಲಸ ಮಾಡಿ, ಅಲ್ಲೊಂದು ಪಿಲ್ಲರ್ ಹಾಕೊಂಡ್ಬಿಡಿ, ಪಿಲ್ಲರ್ ಸ್ಟ್ರೈಟ್ ಆಗಿ ವಾಲ್ ಕಟ್ಗಳಲ್ಲಿ ಅದಕ್ಕೂ ಟಚ್ ಮಾಡ್ಬಿಡಿ. ಕಾಂಪೌಂಡ್ ಟಚ್ ಆಗಲ್ವಲ್ಲ. ಈ ಗೋಡೆಯಿಂದ ಎಕ್ಸ್ಟೆಂಡ್ ಆಗುತ್ತೆ ನಮ್ದು, ಈ ಗೋಡೆಯಿಂದ ಎಕ್ಸ್ಟೆಂಡ್ ಆಗ್ಬಿಡುತ್ತೆ ನಮ್ದು. ಎಕ್ಸ್ಟೆಂಡ್ ಆಗುತ್ತೆ ಇರ್ಲಿ, ಬಟ್ ಕಾಂಪೌಂಡ್ ವಾಲಿಗೆ ಪರ್ಫೆಕ್ಟ್ ಆಗಿರ್ಲಿ. ಎಕ್ಸ್ಟೆಂಡ್ ಆಗೋದು ಬೇಡ. ಇದು ಕಾಂಪೌಂಡ್ ವಾಲ್ಗೆ ಇರ್ಲಿ. ನೋಡಿ, ಕಾಂಪೌಂಡ್ ವಾಲ್ ಮಿನಿಮಮ್ 5 ಫೀಟ್ ಹೈಟ್ ಮಾಡಿದ್ನೆಲ್ಲ ಕಂಪ್ಲೀಟ್. ಟೋಟಲ್ 5 ಫೀಟು ಕಾಂಪೌಂಡ್ ವಾಲ್. ಟೋಟಲ್ 5 ಫೀಟ್ ವಾಲ್ ಬರ್ಲಿ. ಕಾಂಪೌಂಡ್ ವಾಲ್ ಈಗ ಇದೆಯಲ್ಲ ಸರ್, ಈಗ ಅದೆಲ್ಲ ಕಡಿಮೆ ಇದೆ ನೋಡಿ. ಅದೆಲ್ಲ ಕಟ್ಟಿದೆ, ಕಟ್ಟಾಗಿದೆಯಲ್ಲ ಸರ್. ಇದು ಬೇಕು, ರಿಕ್ವೈರ್ಮೆಂಟ್ ಬೇಕು, ಗೊತ್ತಾಗ್ತಾ ಇದೆ. ತಗೊಂಬೋಣ. ಇಲ್ಲಿ ಪಿಲ್ಲರ್ ಟಚ್ ಮಾಡಿ ಕವರ್ ಆಗ್ಬಿಡುತ್ತೆ. ವಿಂಡೋ ಇಟ್ಕೊಳ್ಳಿ, ಏನ್ ತೊಂದರೆ ಏನಿಲ್ಲ. ಇಲ್ಲಿ ವಿಂಡೋ ಇಟ್ಕೊಳ್ಳಿ, ವೆಂಟಿಲೇಷನ್ ಸೆಂಟ್ರಿಗೆ ವೆಂಟಿಲೇಷನ್ ಇಟ್ಕೊಳ್ಳಿ. ಈ ಕಡೆ ಸೆಂಟ್ರಿಗೆ ಇಟ್ಕೊಳ್ಳಿ, ಅಲ್ಲಿವರೆಗೂ ತಗೊಂಡೋಗಿ ಆ ಪಿಲ್ಲರ್ವರೆಗೂ ಹಂಗ ವಾಲ್ ತಗೊಂಡೋಗಿ ಮನೆಗೆ ಟಚ್ ಮಾಡಿ. ತೊಂದ್ರೆ ಏನಿಲ್ಲ. ಇಲ್ಲ RCC ಮಾಡಿದಾಗ ಅರ್ಥ ಆಯ್ತು ಹೇಳೋದು. ಆದ್ರೆ ನಿಮ್ಗೆ ಹೇಳ್ತೀನಿ, ಆ ಮೇನ್ ಗೇಟ್ ಇದೆಯಲ್ಲ ನಮ್ದು, ಈಗ ಬಂದಲ್ಲ ನಾನು ಅಲ್ಲೇ ತೆಗಿಬೇಕು. ಅಮ್ಮ ಈ ಕಡೆ ಬಾ ಅಮ್ಮ, ಸ್ವಲ್ಪ ತುಳಸಿ ನೀವಿದಿರಲ್ಲ, ನೀವಿದ್ರಲ್ಲಿ ಸ್ವಲ್ಪ ಈ ಕಡೆ ಬನ್ನಿ. ಇಲ್ಲಿ ತಕೊಳ್ಳಿ, ಡೋರ್ ತಕೊಳ್ಳಿ. ಕೊಡಕ್ ಬಾ, ಹೆಂಗ್ ಕೊಡಕ್ ಬರುತ್ತೆ ಅಂದ್ರೆ ಹೊರಗಡೆಯಿಂದ ಕಾಂಪೌಂಡ್ ಇಂದ ಕೊಡಕ್ ಬರಲ್ಲ. ಯಾವುದೇ ಕಾರಣ ನಾವು ಬೊಗ್ಸೆ ನೀರು ಹಿಡ್ಕೊಂಡಾಗ ಹೆಂಗ್ ಹಿಡ್ಕೊಂಡ್ರೆ ಏನಾಗುತ್ತೆ? ಬಿಯ ಹಿಡ್ಕೊಂಡ್ರೆ ಜೀರುತ್ತೆ, ಇಲ್ಲ ನೀರ್ ಕಿತ್ಕೊಂಡು ಇಲ್ಲಿಂದ ಎಂಟ್ರಿನೇ ಬರಬೇಕು. ಗೋಡೆ ಕಟ್ಕೋಬಹುದು ಡೆಫಿನೆಟ್ ಆಗಿ. ಇದೆಲ್ಲ ಗೋಡೆ ಕಟ್ಕೊಂಡು ವಿಂಡೋ ಇಟ್ಕೊಳ್ಳಿ. ವಿಂಡೋ ತಗೊಳ್ಳಿ, ಈ ವಿಂಡೋ ಇದ್ರೆ ವಿಂಡೋ ತಗೊಳ್ಳಿ, ತೊಂದರೆ ಏನಿಲ್ಲ. ಫಸ್ಟ್ ಕ್ಲಾಸ್. ಇಲ್ಲ ಆಫೀಸ್ ಏನಾದ್ರು ಮಾಡ್ಕೊಳ್ಳಿ, ನಿಮ್ದೇನು ಅಭ್ಯಂತರ ಇಲ್ಲ. ಇಲ್ಲಿ ಉತ್ತರದಲ್ಲಿ ನಾವು ಕಿಟಕಿ ಹಾಲಿಗೆ, ಅದು ಈ ಕಿಟಕಿಯಲ್ಲಿ ಹೋಗ್ಬೇಕಾಗತ್ತ. ನಾವ್ ಇದನ್ನ ಮಾಡ್ಕೊಂಡಿದೀವಾ? ಹಿಂದೆ ಒಂದಿದ್ಯಾ? ಈಗ ನಾನು ಹೇಳೋದು, ಇದು ನನಗೆ ಬೇಕಪ್ಪ ಅಂದ್ರೆ ಮತ್ತೆ ಅದನ್ನ ಒಂದು ಕಾಂಪ್ರಮೈಸ್ ಆಗ್ಬೇಕಲ್ವಾ? ಈಗ ನಾನು ನಿಮ್ಗೆ ಆಪ್ಷನ್ ಎಲ್ಲಿದೆ? ಮತ್ತೆ ನಿಮ್ಗೆ ಆಪ್ಷನ್ ಎಲ್ಲಿದೆ? ನಾನೇನು ಹೇಳೋದು, ಈಗ ಇಲ್ಲೊಂದು ಆಪ್ಷನ್ ಇಟ್ಕೋಬಹುದು. ಇಟ್ಕೊಂಡಿದ್ರಲ್ವ? ಈಗ ಒಂದಿದೆ, ಎರಡು ಬೇಕಲ್ವಾ? ಇನ್ನೊಂದಲ್ಲಿ ಇಟ್ಕೊಂತೀರ ಮತ್ತೆ ಪಕ್ಕದಲ್ಲೇ
ಇಲ್ಲ ಅಂತಂದ್ರೆ ಮೇಲೇನಾದ್ರು ಇದಕ್ಕೆ ಲಿಂಕ್ ಲೆವೆಲ್ಗೆ ಒಂದ್ ಇಟ್ಕೋಬಹುದು ಅಲ್ವಾ. ಇಲ್ದಿದ್ದ ಜಾಗನ ತಂದು ಕೊಡಕ್ಕಾಗಲ್ಲ ನಾವು, ಇರೋದ್ರಲ್ಲಿ ಹೇಳ್ಬೋದು ಅಷ್ಟೇ. ಅಲ್ವಾ, ಆಪ್ಷನ್ ಇದನ್ನ ಟೋಟಲ್ ವಾಲ್ ಕಟ್ಕೊಂಡು ಇದು ವಿಂಡೋ ಎದುರಿಗೆ ವಿಂಡೋ ಇಟ್ಕೊಳ್ಳಿ ಫಸ್ಟ್ ಕ್ಲಾಸ್ ಆಗಿ ಇದ್ರೊಳಗೆ. ಮತ್ತೆ ಹಾಗಂತ ಫುಲ್ ಲೈಟ್ ಮಾಡಬೇಡಿ ಮತ್ತೆ ಇದನ್ನ ಅದಕ್ಕಷ್ಟೇ ಹೈಟ್ ಮಾಡ್ಕೊಂಡು ಇದನ್ನ ವಾಟರ್ ಈ ಕಡೆ ಕೊಡಿ, ದಿ ಬೆಸ್ಟ್. ಅಷ್ಟೇ ಕಾಣಬೇಕು ಅಲ್ವಾ. ನಾವು ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಆಸೆ. ದಾರ ಸ್ಟ್ರೈಟ್ ಕಟ್ಕೊಂಡ್ಬಿಡಿ. ಈ ಮೂಲೆಯಲ್ಲಿ ನಾನು ಒಂದು ಸ್ಟೀಲ್ ಗ್ಯಾಲನಿ ಯಾವ್ದನ್ನಾಗಲಿ ಸ್ಟ್ಯಾಂಡರ್ಡ್ ಕಾಣಬೇಕಂದ್ರೆ ಸ್ಟೀಲಿಂದ ಹಾಕಿ ಒಂದು 4 ಮೂಲೆ ಅಂದ್ರೆ ಸ್ಕ್ವೇರ್ ಟ್ಯೂಬ್ ದಪ್ಪಂದ ಹಾಕಿದ್ರು ಪರವಾಗಿಲ್ಲ, ದಪ್ಪಂದ ಹಾಕಿದ್ರು ನೋಡಕ್ ಚೆನ್ನಾಗಿರ್ತದೆ ಒಂಥರ ಅಲ್ವಾ. ಸ್ವಲ್ಪ ಅದು ಸ್ಟ್ಯಾಂಡರ್ಡ್ ಅಂದ್ರೆ ಸ್ಟೀಲ್ ಕೋಟಿಂಗ್ ಮಾಡ್ಬಿಟ್ಟು ಪರ್ಫೆಕ್ಟ್ ಇಲ್ಲಿಗೂ ಅದು ಟಚ್ ಮಾಡಿ ಕೆಳಗಡೆ ಸಿಮೆಂಟ್ ಹಾಕಿ ಎಲ್ಲಿ ಹೋಗುತ್ತೋ ಟಚ್ ಮಾಡೋದು ಅಷ್ಟೇ. ಇದು ಎಲ್ಲಿ ಹೋಗುತ್ತೋ ಇಲ್ಲಿಂದ 90 ಡಿಗ್ರಿಗೆ ಟಚ್ ಮಾಡಿ ಒಂದು ಸಿಂಗಲ್ ಪಿಲ್ಲಪ್ಪ ದಾರ ಹಿಡ್ಕೊಂಡ್ಬಿಟ್ಟು ಅಲ್ಲ ನಾನು ಹೇಳೋದು, ದಾರ ಹಿಂಗ್ ಹಿಡ್ಕೊಂಡ್ಬಿಡೋದು ಅಲ್ಲಿ ಕಟ್ಟಿಬಿಡೋದು, ಅಲ್ಲಿಂದ ದಾರ ಹಿಡ್ಕೊಂಡ್ಬಿಡೋದು, ಎಲ್ಲಿ ಮೂಲೆ ಬರುತ್ತೋ ಅಲ್ಲಿ ಫಿಕ್ಸ್ ಮಾಡಿ ಅಲ್ಲಿಗೆ ಟಚ್ ಮಾಡಿ ಅಲ್ಲಿಗೂ ಫಿಕ್ಸ್ ಮಾಡೋದು ಅಷ್ಟೇ. ಬೋಟ್ ಹಾಕಿ ಎಷ್ಟನ್ನ ಇರ್ಲಿ, ಸ್ವಲ್ಪ ದಪ್ಪ ಇದ್ರೆ ಇಲ್ಲಿ ಸ್ಟೀಲ್ ನೋಡಕ್ಕೂ ಚೆನ್ನಾಗಿರುತ್ತೆ ಅಲ್ವಾ. ಅದು ಮಸ್ಟ್ ಶುಡ್ 4 ಟ್ರ್ಯಾಕ್ 4 ಮೂಲೆ ಆಗಿರಲಿ ಸರಿನಾ. ಮೇನ್ ನಿಮ್ಗೆ